ಹೇ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ರೂಟ್ ಆಫ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಪೆಷಲ್ ವೆಜ್ ಕಟ್ಲೆಟ್ಗೆ ಬೇಕಾಗಿರೋ ಐಟಮ್ ಏನಲ್ಲ ಅಂತೇಳಿದರೆ ಬೀನ್ಸು, ಕ್ಯಾರೆಟು, ಪೊಟೆಟೊ, ಗ್ರೀನ್ ಪೀಸು, ಪುದೀನ ಲೀಫು, ಕೊರಿಯಂಡರ್ ಲೀಫು, ಆಮೇಲೆ ಕರಿ ಲೀಫು, ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್. ಹೌದು, ಹಲ್ವಾ ಅಂತ ತಗೊಳ್ಳಿ, ಜಾಸ್ತಿ ಬೇಡ. ಅದನ್ನು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಕಡೆಗೆ ಬಂದರೆ ಗರಂ ಮಸಾಲ, ಚಿಕನ್ ಮಸಾಲ, ಆಮೇಲೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಸ್ವಲ್ಪ, ಮತ್ತು ಇನ್ನೇನು ಬೇಕು ಸಾಕು ಅಷ್ಟೇ. ಬೇರೇನು ಮಸಾಲೆಗಳು ಬೇಡ. ಕೊರಿಯಂಡರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಅದ ನಂತರ ರೈಸ್ ಫ್ಲವರು ಮತ್ತು ಕಾರ್ನ್ಫ್ಲವರು ತಗೊಳ್ಳಿ. ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿಗೆ ಹಿಟ್ಟು ಮಾಡ್ತಿಲ್ವಲ್ಲ ಅದೇ ಥರನೇ ಮಾಡಿಕೊಂಡು ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಹಾಫ್ ಆನ್ ಅವರ್ ಹಾಕಿ ಇಟ್ಟಾದಮೇಲೆ ನನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಂಡಿದ್ದೀನಿ. ನಿಮಗೂ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಳಿ. ಅದ ನಂತರ ತೆಗೆದು ಆಯಿಲ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಎಲ್ಲ ತೆಗೆದು ಒಂದೊಂದೇ ಅಲ್ಲ 4-5 ಒಂದೇ ಸರಿಗೆ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ತುಂಬ ಚಿಕ್ಕದು, ಹಾಗಾಗಿ ತುಂಬ ಚೆನ್ನಾಗಿ ಬಂತು. ಬೇಗನೂ ಫ್ರೈ ಆಯಿತು. ಬಿಕಾಸ್ ಎಲ್ಲನೂ ಆಲ್ರೆಡಿ ಬಾಯ್ಲ್ ಮಾಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಆಗಬೇಕು ಅಂತ ಇಲ್ಲ. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ವೆಯ್ಟ್ ಮಾಡಿದೆ. ಇಟ್ಸ್ ವೆರಿ ಕ್ರಂಚಿ ಆ್ಯಂಡ್ ಟೇಸ್ಟಿ, ಯಮ್ಮಿ, ಸೂಪರ್ ಆಗಿತ್ತು. ನನಗಂತೂ ಇದು ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ರಿಸಲ್ಟ್ ಸಿಗುತ್ತೆ ಅಂತ. ನನಗಂತೂ ಖುಷಿ ಆಯಿತು. ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಮಾಡ್ಬೋದು ಮಾತಾಡಿಕೊಂಡೆ. ಈಸಿ ರೆಸಿಪಿ. ಓಕೆನಾ? ನಿಮಗೆಲ್ಲ ಖುಷಿ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಫಾಲೋ ಮಾಡಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಟಾಟಾ, ಬಾಯ್, ಸಿ ಯಾ.